ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ, ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿಯಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವ್ರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ. ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ, ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿಯಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗಿರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವ್ರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ. ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ, ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿಯಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗಿರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವ್ರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ. ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ, ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿಯಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ.
ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ. ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವ್ರಿಗೆ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿ ಅಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ. ಅವರವರ ಸ್ವಂತ ಪ್ರತಿಷ್ಠತೆಗೆ 2-3 ಗುಂಪಾಗಿ ಬಿ ಜೆ ಪಿಯವರು ಅಳುವುಗಳ ಸಲುವಾಗಿ ಅವ್ರು ಮಾಡುವಂಥ ಪ್ರಯತ್ನ ಇವೆಲ್ಲ ಆಪಾದನೆಗಳು. ಅಶೋಕ್ ಅವರ ವಿರೋಧ ಪಕ್ಷ ನಾಯಕರೆಲ್ಲ ನಾಲಾಯಕ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿ ದಿವಸ ಯಾವುದೋ ಅದನ್ನು ಮಾತಾಡ್ತಾರೆ. ಇವತ್ತು ಮಾತಾಡ್ತಾರೆ ಅವ್ರ ಸ್ವಾಮಿಗಳನ್ನ ಏನಾದರೂ ಮುಟ್ಟಿದರೆ ಸಂವಿಧಾನ ಬಗ್ಗೆ ನಾವು ಅಲ್ಲಿ ಪ್ರಧಾನಮಂತ್ರಿ ಅಲ್ಲಿ ಬೆಂಗಳೂರು ಡೆಲ್ಲಿಯಲ್ಲಿ ಮಾತಾಡ್ತಿರ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಿರ್ತಾರೆ. ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿ ಮಂತ್ರಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅಶೋಕ್ ಅವರು ಸ್ವಾಮಿಗಳನ್ನ ಮುಟ್ಟರೆ ಜಾತಿ ತರ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷನವ್ರು ಜಾತಿ ಮಾಡ್ತಾರೆ ಅಂತ ಮತ್ತೆ ಅವರು ಹೇಳ್ತಾರೆ ಮರುದಿವಸ. ಯಾವ ರೀತಿಯಾಗಿ ಒಂದು ವಿರೋಧ ಪಕ್ಷ ನಾಯಕರಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಒಬ್ಬ ಅನುಭವ ಇರತಕ್ಕಂಥ ಅಶೋಕ್ ಅವರು ಈ ರೀತಿ ಪ್ರತಿನಿತ್ಯ ಮಾತಾಡ್ತಾ ಇದ್ದರೆ ಅವ್ರಿಗೆ ಏನು ಜನರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನು, ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು, ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಪ್ರತಿನಿತ್ಯ. ಅಂದರೆ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡೋದನ್ನು ಬೇರೆಯವ್ರು ಮಾಡಿದ್ರೆ ಅವರೇ ಹೇಳ್ತಿದ್ರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ. ಅಲ್ಲಿ ಮೋದಿಯವರು ಹೇಳ್ತಾರೆ ಸಂವಿಧಾನ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರೆ, ನಾವು ಸಂವಿಧಾನ ಬಗ್ಗೆ ಇದ್ದೀವಿ ಅಂತೇಳಿ. ಜೋಶಿ ಅವರು ಹೇಳ್ತಾರೆ ಸಂವಿಧಾನ ಬಗ್ಗೆ ರಕ್ಷಣೆ ಬಗ್ಗೆ ಮೋದಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ನೋಡಿದರೆ ಇಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಯಾವುದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಶಾಂತಿ ಸೌಹಾರ್ದದ ಬಗ್ಗೆ ಆಗಲಿ ಅವರಿಗೆ ಯಾವುದೇ ಕಲ್ಪನೆಗಳಿಲ್ಲ. ಕೇವಲ ರಾಜಕೀಯ ಮಾತಾಡೋದು, ಮಾಧ್ಯಮಗಳಿಗೆ ಬಂದು ಪ್ರತಿನಿತ್ಯ ಏನಾದರೂ ಒಂದು ಆಪಾದನೆ ಮಾಡಿದೆ.